ತಮ್ಮ ನಿಮ್ಮ ಪರಿಚಯ ಹೇಳಿ ಸರ್. ನನ್ನ ಹೆಸರು ಪವನ್, ತಂದೆ ಪಂಡಿತ್ ರುದ್ನೂರ್ ಸರ್, ತಲಕಾಬಲ್ಕಿ ಜಿಲ್ಲೆ ಬೀದರ್. ಓಕೆ, ಎಷ್ಟು ವರ್ಷದಿಂದ ಮಾಡತ್ರಿ ಸರ್? ಇದು 3 ವರ್ಷ ಆಯ್ತು ಸರ್ ನಮ್ದು. ಯಾವ ಕಂಪನಿದ ಹಾಕಿರಿ ಸರ್? ಇದು ಸ್ನೇಹ ಕಂಪ್ನಿ ರೀ. ಸ್ನೇಹ ಕಂಪನಿ ಸರ್. ಇವು ತಂದು ಎಷ್ಟು ದಿವಸ ಆಯ್ತು? 10 ದಿವಸ ಆಯ್ತು ಸರ್ ತಂದ್ರಿ. 10 ದಿವಸ. ಟೋಟಲ್ ಎಷ್ಟು ದಿವ್ಸ ಸಿಕ್ಕೋತ್ರಿ ಇವಕ್ಕೆ 40 ದಿವಸ ಸಿಕ್ಕತ್ತೇವೆ ಸರ್ ನಾವು. ಏನೇನು ಫೀಡ್ ಹಾಕ್ತೀರಿ ಸರ್? ಇದಕ್ಕೆ ಪೈಲೆ ಸ್ಟಾರ್ಟರ್ ಹಾಕ್ತೇವೆ ರೀ, ಸೆಕೆಂಡ್ ಫ್ರೀ ಸ್ಟಾರ್ಟರ್ ಹಾಕ್ತೇವೆ ಸರ್, ಫಿನಿಷರ್ ಹಾಕ್ತೇವೆ ರೀ. ಸರ್ ಅವಾಗ ಸ್ಟಾರ್ಟಿಂಗ್ ತಂದು ಹೇಳಿ ಎಷ್ಟಿದ್ದು ಇದ್ರ ವೇಟು? ಇದ್ರದ್ದು ಒಂದು ಚಾಟಕ್ ಇದ್ದು ಸರ್. ನೀವು ಹಾಂ ಸರ್, 100 ಗ್ರಾಮ್ ಇದ್ದು. ಹಾಂ. ಇದಕ್ಕೆ ನೀವು ಏನಾರ ವ್ಯಾಕ್ಸಿನ್ ಅದು ಕೊಡ್ತೀರಿ? ವ್ಯಾಕ್ಸಿನ್ ಸರ್ 18 ದಿನ ಕೊಡ್ತೇವೆ ರೀ. ಅದು ಏನು ಅವರೇ ಕಂಪನಿದವರೇ ಕೊಡ್ತಾರೆ? ಕಂಪ್ನಿದವರೇ ಕೊಡ್ತಾರೆ ಸರ್ ಎಲ್ಲ. ಎಷ್ಟು ಸಲ ಕೊಡ್ತೀರಿ ಸರ್? ಇದು 2 ಪೈಕಿ ಕೊಡ್ತೇವೆ ಸರ್. 15 ದಿವ್ಸಕ್ಕೊಂದ್ಸಲ 15 ದಿವ್ಸಕ್ಕೊಂದ್ಸಲ ಅವ್ರ ಕಂಪ್ನಿದವ್ರು ಕೊಡ್ತಾರೆ ಅಷ್ಟೇ. ಏನು ನೀರಾಗೆ ಹಾಕಿ ಕೊಡ್ತೀರಿ? ನೀರಾಗ ಸರ್ ಒಂದು 3 ಗಂಟೆ ಇದು ಮಾಡ್ಬೇಕು ಸರ್, ಉಪ ಸಿಕ್ಕಬೇಕು ನೀರು ಇಳಿಸಿ ಅದು ಇದ್ರೊಳಗೆ ಮಧ್ಯಾಹ್ನ ಹಾಕ್ಬೇಕು ಸರ್. ಅಚ್ಚಾ, 3 ಗಂಟೆ ನೀರು ಹಾಕಲ್ದೇನೆ ಇಟ್ಟು ಆಮೇಲೆ ನೀರು ಹಾಕೋದು ಮೈಗೆ ಹತ್ತವ ಸರ್ ಅದು. ಸರ್ ಫೀಡ್ ಎಲ್ಲ ಅವರೇ ಕೊಡ್ತಾರ? ಎಲ್ಲ ಸರ್, ಅದು A to Z ಅದೇ ಕೊಡ್ತಾರೆ ಸರ್. ಇದು ಏನು ಭೂಸ ಅದಲ್ಲ ಸರ್, ಇದೆಲ್ಲ ನಾವು ತರ್ಬೇಕು ಸರ್. ಇದು ಮತ್ತೇನೇನು ನೀವು ಏನೇನು ತರಬೇಕಾಗಿದ್ದು? ಇದು ನಾವು ಸುಣ್ಣ ಸರ್, ಸುಣ್ಣ ಹೊಡಿತಾರಲ್ಲ, ಸುಣ್ಣ ತರಬೇಕು ಸರ್. ಸುಣ್ಣ ಹೊಡಿಬೇಕು, ಭೂಸ ಹಾಕ್ಬೇಕ್ರಿ. ಆಯ್ತು ಸರ್. ಮತ್ತು ಇದು ಕೊಳಚೆ ಅಂತಾರಲ್ಲ ಸರ್, ಗರಂ ಮಿಕ್ಲಾಕ್ ಸರ್, ಬ್ಲೋಡಿಂಗ್ ಮಾಡಕ ಇದು ಮಾಡ್ಬೇಕು ಸರ್. ಇದೆಲ್ಲ ನೀವೇ ಮಾಡ್ಕೊಂಡ್ರೆ ಫ್ಯಾನ್ ಅದು ಇದು ಎಲ್ಲ ಸರ್ ಕಂಪ್ನಿಯಿಂದ ಕೊಟ್ಟರು ಸರ್. ಇವೆಲ್ಲ ಕಂಪ್ನಿಯಿಂದ ಕೊಟ್ಟಾರ. ಎಷ್ಟು ದಿವ್ಸಕ್ಕೊಂದ್ಸಲ? 45 ದಿವಸ ಆದ ನಂತರ ಇವು ಶಿಫ್ಟ್ ಆಗೋಯ್ತಾವ? ಶಿಫ್ಟ್ ಆಗೋಯ್ತದೆ ಸರ್. ಮತ್ತು ಎಷ್ಟು ದಿವಸ ಆದ ನಂತರ ನೆಕ್ಸ್ಟ್ ಬ್ಯಾಚ್ ಹಾಕ್ತೀರಿ? ಸರ್ ಒಂದು 20 ದಿವಸ ಬೇಕು ಸರ್, ಎಲ್ಲ ಸ್ವಚ್ಛ ಮಾಡಕ್ಕೆ. ಕ್ಲೀನ್ ಅದು ಮಾಡಕ್ಕೆ. ಸೊ 45 ಅಂದರೆ 60 ದಿವಸದಾಗ ಒಂದೊಂದು ಸಲ ಹಾಕ್ಬಿಡ್ತೀರಿ ಬ್ಯಾಚ್. ಇವಾಗ ಎಷ್ಟವ ಇವು ಮರಿಗಳು? ಇವು ಸರ್ ಈಗ ನಿನ್ನೆ ಸರ್ ವೇಟ್ ಮಾಡಿದ್ದೇವೆ ಸರ್. ಒಂದು 20 ಕೋಳಿ ಹಾಕಿದ್ದೇವೆ ಸರ್. 5 ಕಿಲೋ ಬಂದ ನೋಡಿ ಸರ್. 5 ಕಿಲೋ. ಹಾಂ ಸರ್. ಇಲ್ಲಿ ಟೋಟಲ್ ಚಿಕ್ಸ್ ಮರಿಗಳು ಎಷ್ಟು ತಂದಿರಿ ಸರ್? 3,000 ತಂದೇವೆ ಸರ್. 3,000 ತಂದೇವೆ. ಇಲ್ಲಿ ಲಾಸ್ಟ್ ತನ ಎಷ್ಟು ಮೋರ್ಟಲಿಟಿ ಆಯ್ತಾವ? ಒಂದು 200 ಆಯ್ತಾವ ಸರ್. 200 ಆಯ್ತಾವ. ಅದು ರಿಪೋರ್ಟ್ನ ಅವ್ರಿಗೆ ಕೊಡ್ಬೇಕಾ? ಹಾಂ ಸರ್. ಅವರೆಲ್ಲ ಬರ್ತಾರೆ ಸರ್, ಕಂಪ್ನಿದವ್ರು ಬರ್ತಾರೆ, ವಿಸಿಟಿಂಗ್ ಬಂದು ದಿನ ಬಂದು ನೋಡ್ಕೊಂಡು ಹೋಗ್ತಾರೆ. ನೋಡ್ಕೊಂಡು ಹೋಗ್ತಾರೆ ಏ ಸತ್ತವ, ಹೆಂಗೆ ಸತ್ತವ, ಯಾರ ಕಡೆಯಿಂದ ಸತ್ತವ ಅಂಬೋದು ಎಲ್ಲ ನಮ್ಗೆ ಹೇಳ್ತಾರೆ ಸರ್. ಹಿಂಗೆ ಮಾಡತ್ತೀರಿ, ನೀವು ಹಿಂಗಿಲ್ಲ ಎಲ್ಲ ಹೇಳಿ ಹೋಗ್ತಾರೆ ಸರ್. ಮತ್ತು ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಮಾಡಿದೆವು ಅಂದ್ರೆ ಸರ್ ಎಲ್ಲ ಇದು ಬರ್ತದೆ, ಲೈನ್ದಾಗ ಬರ್ತದೆ ಸರ್. ಇಲ್ಲಿವರೆಗೆ ನೀವು ಹಳೆ ಬ್ಯಾಚ್ ಹಾಕಿದ್ರಾಗೆಲ್ಲ ಎಷ್ಟು ಪ್ರಾಫಿಟ್ ಐತಾ? ಹಾಂ, ಪ್ರಾಫಿಟ್ ಆಗೈತೆ. ಈಗ 3,000 ನೀವು ತಂದಿರಿ, 100-150 ಏನಾರ ಡ್ಯಾಮೇಜ್ ಆಯ್ತವ. ಹಾಂ ಸರ್. ಉಳಿದಿದ್ದು ಅವ್ರು ತೊಗೊಂಡು ಹೋಗೋ ಹೊತ್ತಿಗೆ ಇವ್ರ ಒಂದೊಂದು ಕೋಳಿದು ವೇಟ್ ಮ್ಯಾಕ್ಸಿಮಮ್ ಎಷ್ಟು ಇರ್ತದೆ? 3 ಕಿಲೋ ಮ್ಯಾಗೆ ಇರ್ತಾವೆ ಸರ್ ಒಂದು ಕೋಳಿ. ಹಾಂ, 3 ಕಿಲೋ 3.5 ಕಿಲೋ ಇರ್ತವೆ ಸರ್. ನಿಮ್ಗೆ ಒಂದು ಕೋಳಿಗೆ ಇಂತಿಷ್ಟು ಅಂತ ಹೇಳಿ ಇರ್ತದೆ? ಕೆಜಿದು ಇರ್ತದೆ ಸರ್. ಹೆಂಗಿರ್ತದೆ ಕೆಜಿ? 1 ಕೆಜಿಗೆ ಸರ್ 10 ರೂಪಾಯಿ ಕೊಡ್ತಾರೆ ಸರ್. ನಮ್ಗೆ 10-9 ರೂಪಾಯಿ ಕೊಡ್ತಾರೆ. 10-9 ಎವರೇಜ್ ಒಂದು 9-10 ರೂಪಾಯಿ ನಡೀತದೆ ಸರ್. ಒಂದು ಕೋಳಿ 3 kg ಅಂದ್ರೆ 30 ರೂಪಾಯಿ. ಹಾಂ ಸರ್. ಅಚ್ಚಾ. ಸೊ ಒಂದು ಕೋಳಿಯಿಂದ ನಿಮಗೆ 30 ರೂಪಾಯಿ ಸಿಗ್ಬೋದು? ಹಾಂ, 30 ರೂಪಾಯಿ ಸಿಗ್ತದೆ ಸರ್ 45 ದಿವಸದಾಗ. ಮತ್ತು ಇವು ಸತ್ತು ಅಂದ್ರೆ ಸರ್ ಇವು ನಮ್ಗೆ ಕೈ ಹತ್ತಲ್ದಂಗೆ ಆಯ್ತವೆ ಸರ್. ದೊಡ್ಡ ಸತ್ತು ಅಂದ್ರೆ ಸಣ್ಣಂದ್ರೆ ಸತ್ತರೆ ಏನು ಭೀ ಅವರೇ ಕಂಪ್ನಿದವ್ರೇ ಅವ್ರಿಸ್ಕೊತಾರೆ ಸರ್. ದೊಡ್ಡ ಸತ್ತರೆ ನಾವು ನಮ್ಮ ಮ್ಯಾಗ ಬರ್ತದೆ, ನಿಮ್ಮದು ರೆಸ್ಪಾನ್ಸಿಬಿಲಿಟಿ. ದೊಡ್ಡವಾಗ ಸಾಯಲ್ಲೇ ಅಲ್ಲ? ಸಾಯಲ್ಲ ಸರ್, ಓಟೆ ಒಂದು 8-10. ಅವೆಲ್ಲ ಕಾಮನ್ ಇರ್ತಾವಲ್ಲ, ಏನೋ ತಿಂತಾವ, ಏನೋ ಇದೈತೋ ಅದು ಐತೆ. ಸೊ ಇಲ್ಲಿ ಈ 3,000ದಾಗ ನಿಮಗೆ ಪ್ರಾಫಿಟ್ ಎಷ್ಟಾಗ್ಬೋದು ಸರ್? ನಮಗೆ ಇದು ಬಿಲ್ ಬರ್ತದೆ ಸರ್ 50,000. ನಮಗೆ 50,000 ಬರ್ತದೆ ಸರ್. ಇದು ಬುಸ್ಸ ಗಿಸ್ಸ ಇದು ಸುಣ್ಣ ಅವೆಲ್ಲ ಇದು ಮಾಡಿ ಸರ್, ಲೇಬರ್ ಇವೆಲ್ಲ ತೆಗಿಬೇಕಲ್ಲ ಸರ್, ಮತ್ತು ಸ್ವಚ್ಛ ಮಾಡಕ್ಕೆ ರೀ ಅವೆಲ್ಲ ಹೋಗಿ ಒಂದು 15-20,000 ಉಳಿತಾವೆ. ಮ್ಯಾಕ್ಸಿಮಮ್ ಒಂದು 20,000 ಉಳಿತಾವೆ ಸರ್. 3,000 ಕೋಳಿ. ಇದ್ರೊಳಗೆ ಹೆಚ್ಚು ಕ್ವಾಂಟಿಟಿ ಇದ್ರೆ ಪ್ರಾಫಿಟ್ ಅದ. ಹೆಚ್ಚಿಗೆ ಒಂದು 15,000 20,000 ಪ್ರಾಫಿಟ್ ಅದ. ಇದು ಕಮ್ ಕ್ವಾಂಟಿಟಿ ಇದ್ರೆ ಕಮ್ಮಿ ಸಿಗ್ತಾವೆ. ಒಂದು 3,000 ಕೋಳಿ ಇದ್ರೆ ಒಂದು 30,000 ಸಿಗ್ತಾವೆ. ಅಷ್ಟೆಲ್ಲ ನೀವು 9 ರೇಟ್ ಇತ್ತಂದ್ರೆ ಸರ್ ಹೆಚ್ಚಿಗೆ ಸಿಗ್ತಾವೆ. ಮತ್ತು 40-50 ಸಿಗ್ಬೇಕು. ಇದು ಸೆಡ್ ಎಷ್ಟು ಬೈ ಎಷ್ಟದ ಸರ್? ಇದು ಇಲ್ಲಿಂದ 120 ಅದ ಸರ್. ಅಡ್ಡಲ್ದಾಗ ಲೆಂತ್ 120 ಸರ್. ಅಡ್ಡಲ್ದಾಗ 40. ಇದು ಸೆಡ್ ಹಾಕ್ಲಿಕ್ಕೆ ಎಷ್ಟು ಬಂದ ಖರ್ಚು? ಇದು ಸರ್ ಬಂದ ಸರ್ ಒಂದು 10 ಲಕ್ಷ ಬಂದ. 10 ಲಕ್ಷ.
ಒಂದೊಂದು ಬ್ಯಾಚಿಗೆ ಎಲ್ಲ ಹೋಗಿ ನಿಮಗೆ ಬರ್ತಾವ ಒಂದು ಲಕ್ಷ ತನಕ ಉಳಿತದ ಮ್ಯಾಕ್ಸಿಮಮ್ ಕಮ್ಮಿ ಸರ್ ಉಳಿಯಲ್ಲ ಉಳಿಯಲ್ಲ 50-60 ಈ ಥರ ನಿಮ್ಮ ಇನ್ನೂ ಎಷ್ಟವ ಸೆಟ್ಗಳು ಸರ್ ಇಂಥವು ಸರ್ ನಮ್ಮಲ್ಲಿ ಇದ್ದು ಸರ್ ಅವೆಲ್ಲ ಬಿಟ್ಕೊಟ್ಟಿದ್ದೀವಿ. ಈಗ ನಾವು ಇನ್ನೊಂದು ಸೆಟ್ ರೆಡಿ ಮಾಡ್ಬೇಕಂತ ಸರ್, ಇನ್ನೊಂದು ಸೆಟ್ ರೆಡಿ ಮಾಡಪ್ಲೇ ಇದ್ದೆವು ಸರ್. ಒಂದು ವೇಳೆ ಬೇರೆ ಯಾರು ರೈತರು ನಿಮ್ಮ ಥರ ಮಾಡಬೇಕಾದ್ರೆ ನೀವೇನು ಹೇಳ್ತೀರಿ ಅವ್ರಿಗೆ ಸಾಲ? ಸರ್ ಎಲ್ಲಿ ಇದು ಹೆಂಗೆ ಬೆಳಿತಾವ ಹಿಂಗೆ ಬೆಳಿತಾವ ಅಂತ ಎಲ್ಲ ಹೇಳ್ತಾರೆ. ಅವ್ರು ಒಂದು ಸಲ ಬಂದು ನಿಮ್ಮ ಫಾರಮ್ಗೆ ವಿಸಿಟ್ ಮಾಡಿದ್ರೆ ಅವ್ರಿಗೆ ನಾವು ಹೆಂಗೆ ಮಾಡ್ತೇವೆ ಹಂಗೆ ಕಲಿಸ್ತೇವೆ. ಓಕೆಪ್ಪ, ಭಾಳ ಥ್ಯಾಂಕ್ ಯು ಸರ್. ಓಕೆ.